ವಿಜಯ ನ್ಯೂಸ್ಗೆ ಸ್ವಾಗತ. ಚೇಳೂರು ತಹಸೀಲ್ದಾರ್ ಕಚೇರಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟು ಪ್ರಗತಿ ಬಗ್ಗೆ ಮಾಹಿತಿ ಪಡೆದ ನಂತರ ತಾಲೂಕಿನ ಕಚೇರಿ ಸಿಬ್ಬಂದಿ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕರು, ಶ್ರೀನಿವಾಸ್ ನಾಯ್ಡು ಎಂಬುವರ ತಹಸೀಲ್ದಾರ್ ಆಗಿ ನೇಮಕ ಮಾಡಲಾಗಿದೆ. ಮುಂದಿನ ವಾರ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಎಂದು ತಿಳಿಸಿದ. ಅದೇ ರೀತಿ ಚೇಳೂರಿನಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿಗೆ 10 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಸರ್ಕಾರಿ ಪ್ರೌಢಶಾಲಾ ವಿವೇಕ ಕೊಠಡಿಗಳಿಗೆ 75 ಲಕ್ಷ ಅನುದಾನ, ಚಿಲಕಲ್ ನೇರ್ಪು ಚೇಳೂರು ರಸ್ತೆಗೆ 10 ಕೋಟಿ, ಗುಂತಪಲ್ಲಿ ರಸ್ತೆಗೆ 30 ಲಕ್ಷ, ಪೆದ್ದಮ್ಮಯ್ಯಗಾರಿ ಪಲ್ಲಿಗೆ 50 ಲಕ್ಷ ಅನುದಾನ ಬಿಡುಗಡೆ ಮಾಡಿ ಎಲ್ಲ ಕಾಮಗಾರಿಕೆಗಳಿಗೆ ಇಂದು ಗುದ್ದಲಿ ಪೂಜೆ ಹಾಗೂ ಚಾಲನೆ ನೀಡಲಾಯಿತು ಎಂದು ತಿಳಿಸಿದರು. ರಾಮಾಂಜನೇಯ ಎಸ್, ಚೇಳೂರು. ವಿಜಯ ನ್ಯೂಸ್. ನಮ್ಮ ಶಾಲೆಗಳಿಗೆ ಸ್ವಲ್ಪ ಅನುದಾನ ಬಂದಿತ್ತು, ಶಾಲಾ ಕಾಲೇಜುಗಳಿಗೆ. ಅದರ ಅಂಗವಾಗಿ ಈ ದಿನ ಪರಿವೀಕ್ಷಣೆ ಮಾಡಿದ್ದೀವಿ, ಎಲ್ಲಿ ಕಟ್ಟಡ ಕಟ್ಟಬೋದು ಅಂತ. ಸುಮಾರು 75 ಲಕ್ಷ ರೂಪಾಯಿನಲ್ಲಿ ವಿವೇಕ ಕೊಠಡಿಗಳು ಅಂತ ಬಂದಿದೆ, ಮತ್ತು ಇನ್ನೊಂದು 54 ಲಕ್ಷ ರೂಪಾಯಿ PWDಯಲ್ಲಿ ಬಂದಿದೆ. ಈ ಎಲ್ಲ ಅನುದಾನವನ್ನು ಈ ಶಾಲಾ ಆವರಣದಲ್ಲಿ ಕಟ್ಟಿ ಈ ಮಕ್ಕಳಿಗೆ ಸುಸಜ್ಜಿತವಾದಂಥ ಕೊಠಡಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವಿಲ್ಲಿ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಹಾಗೆ ಪೆಮ್ಮಯ್ಯಗಾರಪಲ್ಲಿಗೆ ಹೆಚ್ಚು ಕಮ್ಮಿ ಒಂದು 50 ಲಕ್ಷ ರೂಪಾಯಿಯಷ್ಟು ರಸ್ತೆ ಗುದ್ದಲಿ ಪೂಜೆ, ಮತ್ತು ಗುಂತೂರು ಪಲ್ಲಿಗೂ ಇವತ್ತೊಂದು ರಸ್ತೆ ಪೂಜೆಗೆ ನಾನು ಇವತ್ತು ಎಲ್ಲ ಪೂಜೆಗಳು ಮಾಡೋಕ್ಕೆ ಬರ್ತಿದ್ದೀನಿ. ಗುಂತೂರು ಪಲ್ಲಿಗೆ ಎಷ್ಟು ರೋಡ್ ಅಮೌಂಟ್? 30 ಲಕ್ಷ ಗುಂತೂರು ಪಲ್ಲಿಗೆ. ಹಾಗೆ ನಮ್ಮ ಚೇಳೂರು ತಾಲೂಕು ಈಗ ಎಲ್ಲ ಇವತ್ತು ಮೋಸ್ಟ್ಲಿ ಆ ತಹಸೀಲ್ದಾರ್ ಇವತ್ತು ಅಪಾಯಿಂಟ್ ಆಗಿದ್ದಾರೆ. ಮೋಸ್ಟ್ಲಿ ನಾಳೆ ನಾಡೋದು ಚಾರ್ಜ್ ತಗೋಬೋದು. ಹೊಸ ತಹಸೀಲ್ದಾರು ಚೇಳೂರಿಗೆ ಬರ್ತಾ ಇದ್ದಾರೆ. ಮತ್ತು ಮಿನಿ ವಿಧಾನಸೌಧಕ್ಕೆ ಆಲ್ರೆಡಿ 10 ಕ್ರೋರ್ಸ್ ಮೊನ್ನೆ ರಿಲೀಸ್ ಆಗಿದೆ. ಆ ಸ್ಥಳ ಏನಾಗಿದೆ, ಈಗ SC ಹಾಸ್ಟೆಲ್ ಮುಂದೆ ಕೊಟ್ಟಿದ್ರು, ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಪೇಪರಲ್ಲಿದೆ ನಾವು ವಾಸ್ತವವಾಗಿ ಜಾಗ ಇಲ್ಲ. ಅದಕ್ಕೆ ಬೇರೆ ಜಾಗ ಹುಡುಕ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ನಾವು ಗುದ್ದಲಿ ಪೂಜೆ ಮಾಡಿ ಈ ಭಾಗಕ್ಕೆ ಅನುಕೂಲವಾಗೋ ಥರ ತಹಸೀಲ್ದಾರು ಮತ್ತು ಅವರ ಸರಹದ್ದಿನ ಬಲ್ಲ ಎಲ್ಲ ಕಚೇರಿಗಳು ಪ್ರಾರಂಭ ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಬೇಕು ಅಂತ ಉದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಹಸೀಲ್ದಾರ್ ಬೇಕಾಗಿದೆ, ತೋರಿಸ್ತಾರೆ ಶರಣವ ಅಂತ ಅಜಯ್ ಕುಮಾರ್ ಅಂತ, ಬಟ್ ಬಂದು ಅವರು ಯಾವುದೇ ಅಧಿಕಾರ ವಹಿಸ್ಕೊಳ್ಳಲ್ಲ. ಇಲ್ಲ, ನಿನ್ನೆ ತಾನೇ ಆರ್ಡರ್ ಆಗಿರೋದು. ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ನಾಳೆ ನಾಡೋದ್ರಲ್ಲಿ ಬಂದು ಚಾರ್ಜ್ ತಗೊಳ್ತಾರೆ. 6ನೇ ತಾರೀಕು ಆರ್ಡರ್ ಆಗಿದೆ ಸರ್. ತಹಸೀಲ್ದಾರ್ ನಾಳೆ ನಾಡೋದು ಚಾರ್ಜ್ ತಗೊಳ್ತಾರೆ. ಮೋಸ್ಟ್ಲಿ ನಾಳೆ ನಾಡೋದು ಚಾರ್ಜ್ ತಗೊಳ್ತಾರೆ, ಅವರು ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೊಂದು ಜೀಪಿನ ವ್ಯವಸ್ಥೆ ಆಗಬೇಕಾಯ್ತು. ನಮ್ಮ ಈಗಿರೋ ತಹಸೀಲ್ದಾರ್ಗೆ ಅದನ್ನು ಟೆಂಡರ್ ಕರೀತಾ ಇದ್ವಿ, ಅವ್ರು ಜೀಪ್ ಕೊಡ್ಸೋಕ್ಕೆ. ಮ್ಯಾಕ್ಸಿಮಮ್ ನನಗೆ ಗೊತ್ತಿದ್ದ ಮಟ್ಟಿಗೆ ಇನ್ನೊಂದು ವಾರದೊಳಗಡೆ ತಹಸೀಲ್ದಾರ್ ಬಂದು ಅಧಿಕಾರ ತಗೊಳ್ತಾರೆ. ಈ ಭಾಗಕ್ಕೆ ಆ ತಹಸೀಲ್ದಾರ್ನ ಸಿಗುವಂಥ ಸೌಲಭ್ಯ ಕೊಡಿಸೋ ಜವಾಬ್ದಾರಿ ನಂದು, ನಾನು ಮಾಡಿಸ್ಕೊಡ್ತೀನಿ. ನಾನು ಬಸ್ ಅನುಕೂಲ ಕಡಿಮೆ, ತಮಗೆ ಗೊತ್ತಿರಲಿ, 4 ತಹಸೀಲ್ದಾರ್ನ ಹಾಕಿದೆ, ಒಬ್ಬರು ಬರೋಕ್ಕೆ ರೆಡಿಯಿಲ್ಲ. ಹೊಸ ತಾಲೂಕು, ಕೆಲಸ ಜಾಸ್ತಿ, ಈ ಭಾಗ ಇನ್ನಷ್ಟು ಡೆವಲಪ್ಮೆಂಟ್ ಇಲ್ಲ ಅನ್ನೋವಂಥ ಉದ್ದೇಶದಿಂದ ಗಣಪತಿ ಶಾಸ್ತ್ರಿ ಅಂತ ಒಬ್ಬನಾಗದೆ, ಮಹೇಶು ಅಂತ ಇಬ್ಬರನ್ನಾಗದೆ, ನಾನೇ ಕೃಷ್ಣ ಬೈರೇಗೌಡ ಹತ್ರಕ್ಕೆ ಹೋಗಿ ಲಾಸ್ಟ್ಗೆ ಇವರು ಯಾರೋ ಒಬ್ಬರು ನನ್ನ ಹತ್ರಕ್ಕೆ ಬಂದು ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಲೆಟ್ರ್ ಕೊಟ್ಟು ಹಾಕ್ಸಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ನಿನ್ನೆ ಜೊತೆ ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಇವತ್ತು ಹೋಗ್ತೀನಿ, ಬಾರಪ್ಪ ಚಾರ್ಜ್ ತಗೊಳ್ಳೋ ಅಂತಂದೆ. ಇಲ್ಲ ಸರ್, ನಾಳೆ ನಾಡದ್ದು ಹೋಗಿ ಚಾರ್ಜ್ ತಗೊಳ್ತೀನಿ ಅಂತ ತಗೊಳ್ತಾರೆ. ಕೆಲಸ ಪ್ರಾರಂಭ ಆಗುತ್ತಪ್ಪ. ಮ್ಯಾಕ್ಸಿಮಮ್ ಇನ್ನು ಈಗ ಚಿಲಕನೇರ್ಪುರದಿಂದ ನಮ್ಮ ಚೇಳೂರಿಗೆ 10 ಕೋಟಿ ರೂಪಾಯಿ SHಲ್ಲಿ ಟೆಂಡ್ರ್ ಆಗಿದೆ. ಟೆಂಡ್ರು ಒಂದು ಕಂಪ್ನಿಗೆ ಆಗಿದೆ, ಟೆಂಡ್ರ್ ಕೂಡ ಆಗಿ ಹೋಗಿದೆ. ಐ ಥಿಂಕ್ ವರ್ಕಾಡು ತಾಲೂಕು ಇನ್ನೊಂದು 2-3 ದಿವಸದಲ್ಲಿ ಆಗುತ್ತೆ. 10 ಕೋಟಿ ರೂಪಾಯಿ ಚಿಲಕನೇರ್ಪುರದಿಂದ ಚೇಳೂರಿಂದ ಶೇರ್ಖಾನ್ ಕೋಟೆ ಹೆಣ್ಣು ತನಕ 7 ಕೋಟಿ ರೂಪಾಯಿ. ಈಗ 2 SHಲ್ಲಿ ಟೆಂಡ್ರಿಗೆ, ಒಂದು ಟೆಂಡ್ರಿಗೆ ಹೋಗಿದೆ ಶೇರ್ಖಾನ್ ಕೋಟೆ, ಇದು ಟೆಂಡ್ರ್ ಫೈನಲ್ ಆಗಿ ಏಜೆನ್ಸಿ ಫಿಕ್ಸ್ ಆಗಿದೆ. ಮ್ಯಾಕ್ಸಿಮಮ್ ರಸ್ತೆಗಳು ನನಗೆ ಗೊತ್ತಿರೋ ಮಟ್ಟಿಗೆ ಈ ಒಂದು ವರ್ಷದಲ್ಲೇ ಸ್ಪ್ಯಾನ್ ಆಫ್ ಡಿಸೆಂಬರ್ ಒಳಗಡೆ ಮ್ಯಾಕ್ಸಿಮಮ್ ಈ ಭಾಗದ ಎಲ್ಲ ರಸ್ತೆಗಳಿಗೂ ಟಾರ್ ಇರ್ಬೋದು, ಯಾವುದೇ ಸುಸಜ್ಜಿತವಾದ ರಸ್ತೆ ನಿರ್ಮಿಸೋದು ನಮ್ಮ ಜವಾಬ್ದಾರಿ. ಆ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಮೂಲಕ ನಮ್ಮ ಒಂದು ಸಾರ್ವಜನಿಕ ಹೇಳಕ್ಕೆ ಇಷ್ಟಪಡ್ತೀನಿ.